ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸೂಪರ್ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿ ಆಗಿರುವಂಥ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1/4 ಟೀ ಸ್ಪೂನ್ ಸೋಡಾ, 1/4 ಟೀ ಸ್ಪೂನ್ ಅಜ್ವಾನ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಮತ್ತು 1 ಕಪ್ ಕಡಲೆ ಹಿಟ್ಟು, ಒಂದು 1/4 kg ಆಗೋಷ್ಟು ಹೀರೆಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಸೋಡಾ, ಕಡಲೆ ಹಿಟ್ಟು ಮತ್ತು ಅಜ್ವಾನ, ಉಪ್ಪು, ಖಾರದ ಪುಡಿನ ಸೇರಿಸಿ ನೋಡಿ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸಾರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಒಂದೇ ಸರಿ ಹಾಕ್ಬಾರ್ದು, ತೆಳು ಆಗಿಬಿಡುತ್ತೆ. ಈಗ ನೋಡಿ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ಈ ರೀತಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಈಗ ನೋಡಿ, ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಹೀರೆಕಾಯಿನ ಹಾಕಿ ಈ ರೀತಿ ನೋಡ್ಕೋಬೇಕು. ಹೀರೆಕಾಯಿ ಪೀಸು ಕಡಲೆ ಹಿಟ್ಟಿಗೆ ಚೆನ್ನಾಗಿ ಸೆಟ್ ಆಗೋ ರೀತಿ ನೋಡಿ, ಈ ರೀತಿ ಸೆಟ್ ಆಗಬೇಕು. ಆ ರೀತಿ ಅದಕ್ಕೆ ಕಡಲೆ ಹಿಟ್ಟು ಕಲಿಸ್ಕೋಬೇಕು. ನೋಡಿ, ಈಗ ಬಾಣಲಿಗೆ ಒಂದು ಅರ್ಧ kg ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ ನಾನು. ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು. ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ. ಬನ್ನಿ, ಈಗ ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡಿರೋವಂಥ ಹೀರೆಕಾಯಿ ಪೀಸಸನ್ನು ಒಂದೊಂದಾಗಿ ಈ ರೀತಿ ಕಾದಿರೋವಂಥ ಎಣ್ಣೆಗೆ ಬಿಡಬೇಕು. ನೋಡಿ, ನಾನು ಈ ಎಣ್ಣೆಗೆ ಎಷ್ಟು ಪೀಸಸ್ ಆಗುತ್ತೋ ಅಷ್ಟು ಪೀಸಸನ್ನು ಇಲ್ಲಿ ಫಸ್ಟು ಬಿಡ್ತಾಯಿದ್ದೀನಿ. ನಿಧಾನವಾಗಿ ಎಣ್ಣೆಗೆ ಬಿಡಬೇಕು. ಬಿಟ್ಟು ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಒಂದೊಂದಾಗಿ ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಫ್ರಂಟ್ ಟು ಬ್ಯಾಕ್ ಎರಡು ಸೈಡು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಹೀರೆಕಾಯಿ ಬಜ್ಜಿನ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬರ್ತಾ ಇದ್ದಾವೆ ಅಂತ. ನೀವು ಕೂಡ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ರೆಸಿಪಿ ಇದು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಸೈಡ್ಗೆ ತೆಕ್ಕೊಂಡ್ರೆ ಆಯಿತು. ನಮಗೆ ಸೂಪರ್ ಟೇಸ್ಟಿಯಾಗಿರೋವಂಥ ಹೀರೆಕಾಯಿ ಬಜ್ಜಿ ರೆಡಿ ಆಗೇ ಬಿಡ್ತು. ಇದೇನು 5 to 10 ಮಿನಿಟ್ಸಲ್ಲಿ ಈ ಹೀರೆಕಾಯಿ ಬಜ್ಜಿನ ಇನ್ಸ್ಟಂಟಾಗಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ತುಂಬ ಸೂಪರಾಗಿರುತ್ತೆ. ಇದನ್ನು ಸೈಡ್ ಡಿಶ್ ಆಗಿ ಬಳಸಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.